ಅಪ್ಪಾಜಿ. ನಮಸ್ಕಾರ ರೀ. ನಮಸ್ಕಾರ ಅಪ್ಪಾಜಿ, ನಮಸ್ಕಾರ. ಚಲೋ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ಲಕತ್ತೀರಿ ಪಾಠಕ್ಕೀಗ. ಏನ್ ತಮ್ಮ ಕೃಪರಿಪ ಅದು ನಡದ್ರಿ. ಯಾವಾಗ ಏನಕ್ಕದ ಹೇಳಕ್ ಬದಲ ಒಟ್ಟ ಮಾಡ್ತಿದ್ದೇನ್ರಿ. ಅಲ್ಲಿ ಅವ್ರ ಇವ್ರದ್ದು ಫೋಟೋ ನೋಡಿದ್ರ ನಮ್ ಚಿಕ್ಕಿರಪ್ಪ ಅವ್ರದ್ದು. ಈಗ ಇದ್ರಾಗ್ರಿ ನೋಡಿಲ್ರಿ ಅಪ್ಪಾಜಿ. ನಮ್ ಮಿಸ್ಸಸ್ ನಮ್ ಮಗ ಅವರೆಲ್ಲ ನಿಂತದ್ 4 ಮಂದಿ ಓ, ಫೋಟೋ. ಆ ಚಿಕ್ಕಿರಪ್ಪ ಅವ್ರೇನ್ರಿ? ಚಿಕ್ಕಿರಪ್ಪ ಅವರು ಕ್ಯಾನ್ಸರ್ ಪೇಷಂಟ್ ಹೆಂಗಾಗ್ಯಾರ ಈಗ ಅವರೇ ಕರ್ಕೊಂಡ್ ಹೋಗ್ಲಕ್. ನಮ್ ಮಿಸ್ಸಸ್ಗ ಅವರೇ ಹೋಗಿ ಕರ್ಕೊಂಡ್ ಬಂದಾರ ಕಾರ್ನಾಗ. ಹೌದನ್ರಿ? ಅಲ್ಲ ನೀವು ಬೆಂಗಳೂರು ಹೋಗಿದ್ರಿ ಅಪ್ಪಾಜಿ? ಸರ್ ನಮಸ್ಕಾರ್ರಿ. ನಮಸ್ಕಾರ, ನಮಸ್ಕಾರಮ್ಮ. ನಾನು ಬೆಂಗಳೂರಿಗೆ ಹೋಗಿದ್ದೀನ್ರಿ ಮಗನ ಹೌದು. ಹತ್ರ. ಹಾ 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 ಹಾ. ನನಗ್ ಒಟ್ಟ ಎಲ್ಲೇ ನಮ್ಮ ಒಂದ್ 5-6 ಮನಿ ಅವರಿ ಬಂಧು ಬಳಗದು. ಹೌದ್ರಿ? ಹಾ ನಮ್ಮ ಅಕ್ಕನ ಮಕ್ಕಳ ಇಬ್ರು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹೌದ್ರಿ? ಒಬ್ಬ ಮಗ ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ಅಕ್ಕನ ಮಗ. ಹಾ ನಮ್ಮ ಮೈದ್ನ ನಾದ್ನಿ ಎಲ್ರು ಇದಾರೆ. ಯಾರ ಮನಿಗೂ ಹೋಗಕ್ ಆಗ್ಲಿಲ್ಲ ನನಗ. ಅಯ್ಯೋ. ಅದು ಯಾಕೋ ತಲೆಯಾಗ ಬಂದು ಒಟ್ಟಿ ಇವ್ರಿಗೆ ಮಾತಾಡ್ಸಿ ಬರ್ಬೇಕು, ಇವ್ರ ಮನಿಗಾರ ಒಂದ್ ಸರಿ ಕರ್ಕೊಂಡ್ ಹೋಗಪ್ಪ ಅಂತ ನಮ್ಮ ಮಗನ್ಗೆ ಹೇಳಿದೆ. ನೋಡ್ರಿ, ವಿಜಯನಗರ ಅಲ್ಲಿ ವಿಜಯನಗರ ತನ ನಾವು ಇದಕ್ಕ ಮೆಟ್ರೋಕ್ ಹೋದ್ವಿ. ಹಾ ಹಾ ಹಾ. ಮೆಟ್ರೋ ಇಳಿದ್ ಇಲ್ಲಿ ನಿಂದರಿ ಅಂತ ನಮ್ಗ್ ಫೋನ್ ಮಾಡಿದಾರೆ. ಕಾರ್ ತಗೊಂಡ್ ಬಂದಾರ್ರಿ. ಓಹೋ. ಕಾರ್ನ್ಯಾಗ ಕುಂತೀನಿ, ಅವ್ರ ಚಿಕ್ಕೂರಪ್ಪ ಅಂತ ಅನ್ಸ್ಲೇ ಇಲ್ರಿ ನನಗ. ಎಲ್ತ್ ಅಷ್ಟ ಆರಾಮಿರ್ಲಾರ್ದವ್ರು ಬೆಡ್ ಮ್ಯಾಗಿದ್ದಾಗ ಫೋಟೋ ಕಳ್ಸಿದ್ರಿ ಅವ್ರು. ಹೆಂಗ ಮಾತಾಡ್ಸ್ಬೇಕು ಮನಿಗ್ ಹೋಗಿ. ಅವ್ರ ಬೆಡ್ ಮೇಲೆ ಇದ್ರ ಅವ್ರೇ ಚಿಕ್ಕವೀರಪ್ಪ ಅಂತ ತಿಳ್ಕೊಂತೀನಿ. ಇಲ್ಲಾಂದ್ರ ಇವ್ರನ್ನ ಚಿಕ್ಕವೀರಪ್ಪ ಅಂತ. ಸಾರಿ ನೀವೇ ಅನ್ಕೊಂಡು ನನಗ್ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಇಷ್ಟು ನಂದು ಇದಾಯ್ತು ನೋಡ್ರಿ. ನೋಡ್ರಿ. ಇರೋದು ಆಮೇಲೆ ಅವ್ರ ಮಗನ್ನ ಅವ್ರ ಸೊಸಿನ ಕರೆದು ಇವ್ರೇ ನಮ್ಮ ಗುರುಗಳು ಬಿಸ್ನೆಸ್ ಅಂದ್ಗಳೇ ನಾ ಫಸ್ಟ್ ಅಂತ ಅಂದಬಿಟ್ಟಿನ್ರಿ. ಹೌದು, ಫೋಟೋ ನೋಡಿದ್ರ ತಪ್ಪಾಯ್ತು. ನಾನು ನೀವು ಆರಾಮದಿರೇನೋ ಅಂತ ಕೇಳಕ್ಕೂನು ನನಗ ಪ್ರಶ್ನೆಗಳ ಒಳಗ ಮೂಡಿದ್ವು. ಆದ್ರೆ ನೀವೇ ಅಂತ ನನಗ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನೀವೇ ಸಾರಿ ಅಂತ ಕೈ ಜೋಡಿಸಿದೀನ್ರಿ. ನೋಡ್ರಿ. ಖುಷಿ ಆಗ್ಬಿಡ್ತು. ಗುರುಗಳ ಆಶೀರ್ವಾದಮ್ಮ. ಅಲ್ಲಿಂದ ಇಲ್ಲಿ ತನಕ ಏನ್ ನಾ ಸತ್ಸಂಗ ಕೇಳ್ಕೊಂತ ಬಂದೀನಿ. ಅದೇ ನನ್ನ ಪೂರ ಮನೋಸ್ಥೈರ್ಯ ಅವ್ರದ್ದು ಚೇಂಜ್ ಆಗ್ಬಿಟ್ಟದ್ರಿ. ನೋಡ್ರಿ, ಗುರುಗಳು ಹೇಳ್ತಿದ್ರಿ. ಇದು ಪರಿವರ್ತನೆ ಆಗುತ್ತ ಅನ್ನೋದು ಅವ್ರಿಗೆ 100% ಸಾಕ್ಷಿ. ಹೌದೌದು, ಅವರೇ ಸಾಕ್ಷಿ, ಆದರ್ಶ. ಬರೀ ಏನು ಒಂದು ಇದು ಪೈಪ್ ಇಟ್ಟು ಜ್ಯೂಸ್ನ್ಯಾಗ ಇದು ಜ್ಯೂಸ್ ಹಾಕ್ತಿದ್ರಂತ್ರಿ. ಹೌದೌದು, ಒಂದೇ ತಿಂಗಳ ಅಂತ ಹೇಳಿದ್ರಂತ ಡಾಕ್ಟ್ರು. ನಮಗೂ ಈಗ ಅದ ಕೃಪೆನ ರೀ, ಗುರು ಕೃಪೆನ, ಗುರುಗಳ ಪ್ರಾರ್ಥನೆ. ಫಸ್ಟ್ ಪ್ರಾರ್ಥನೆ ನನಗ್ರಿ ಸಾಮೂಹಿಕವಾಗಿ ನನಗೆ ಎಲ್ಲಾರು ಕುಡಿಸ್ಕೊಂಡು ನನಗ್ ಪ್ರಾರ್ಥನೆ ಮಾಡಿದ್ರಿ. ಅದಿಷ್ಟು ನನ್ಗೆ ಆತ್ಮಸ್ಥೈರ್ಯ ತಂದು ಕೊಡ್ತು ಪ್ರಾರಂಭಕ್ಕಲ್ಲಿ. ಅದ್ ಇಲ್ಲಿವರೆಗೂ ನೋಡ್ರಿ, ಅದು ಎಷ್ಟ್ ನಾನು ಈಗಾದ್ರೂ ಸೈಡ್ ಎಫೆಕ್ಟ್ ಸಣ್ಣ ಅದಾವ್ರಿ. ಆದ್ರೂ ಕೂಡ ಇನ್ನೊಂದು ವಿಶೇಷ ಅಂದ್ರಿ, ನಾವೆಲ್ಲ ಸತ್ಸಂಗ ಏನೋ ಮಾಡ್ತೀವ್ರಿ, ಆದ್ರೆ ನೀವು ಅಲ್ಲಿರ್ತಕ್ಕಂತ ಒಂದು ಉಪಯುಕ್ತ ಚೇತನ ಕಂಡಿಡಿದ್ರಲ್ಲ, ನೀವು ಅದ್ಭುತ. ನಿಮ್ ಸಾಧನೆ ಅಮ್ಮ. ನೋಡ್ರಿ ಹೆಂಗಿರ್ತದ ನೋಡ್ರಿ. 20 ದಿವಸದಿದಿ ನೀನ್ ಬರೋವಲ್ಲಿ ಎಲ್ಲರಿಗೂ ಅದೇ ಹೇಳಿನಿ. ನಿಮ್ ಮನಿಗ್ ಬರೋದಕ್ಕಿಂತ ನಾನು ಟೈಮ್ ತಗೊಂಡು ಅಲ್ಲೇ ಮಗನ್ ಕರ್ಕೊಂಡ್ ಹೋದ್ರ ನನಗ ಸಮಾಧಾನ ಆಗತ್ತಾ. ಮತ್ತೆ ಯಾವಾಗಾರ ಬಂದಾಗ ನಾನ್ ಬರ್ತೀನಿ ಅಂತ ಯಾರ ಮನಿಗೂ ಹೋಗಿಲ್ಲ ನೋಡ್ರಿ. ಇಲ್ರಿ, ಇವತ್ ನಮ್ ಸತ್ಸಂಗದಾಗ ಗುರುಗಳು ಹೇಳಿದ್ರಿ ಕೊನೆದು. ಇವತ್ ಸತ್ಸಂಗ ನಾವ್ ಕೇಳಿದ್ರೆ ಒಂಥರ ನಮ್ಗೊಂದ್ ನಮ್ಮ ಒಳಗೊಂಥರ ಇದನ್ ಸಾಕೈತಿ. ನಮ್ ಬರೀ ಕೇಳಿದ್ವಿ, ಮಾಹಿತಿ ತಕೊಂಡ್ವಿ, ಆದ್ರ ಕಾರ್ಯರೂಪಕ್ಕಿಲ್ಲ ಅಂತಕ್ಕಂತ ಅದನ್ನ ನಾವು ಅವಲೋಕನ ಮಾಡ್ತಾ ಇದ್ದೀನ್ರಿ ನಾನು. ಗುರುಗಳು ಮತ್ ಮೆಸೇಜ್ ಕಳಿಸಿದ ಅದು ಅವ್ರಿಗೆ ನಾನು ನಮಸ್ಕಾರ ಕಳಿಸ್ತಾ ಇದ್ದೆ. ತಕ್ಷಣ ಗುರುಗಳು ಫೋನ್ ಬಂತ್ ನೋಡ್ರಿ. ಅದ್ರಾಗ ನಿಮ್ ಅನುಭೂತಿ ಕೇಳಿದೆ ನಾನು. ದೊಡ್ಡ ಅದ್ಭುತ ಅನುಭೂತಿ ನೋಡ್ರಿ, ನಿಮ್ ಕಾರ್ಯರೂಪಕ್ಕೆ ತಂದಿರ ನೋಡ್ರಿ ನೀವು. ಬಾಳ ಸಂತೋಷ ಆಯ್ತು. ಅವ್ರ ಡ್ರೈವರ್ ಕೊಟ್ಟು ಅಲ್ಲೇ ಇಲ್ಲೇ ಮೆಟ್ರೋಕ್ ಬಿಡ್ರಿ ಅಂತ ಹೇಳಿದ್ವಿ ನೋಡ್ರಿ. ಸಾಯಂಕಾಲ ಆಗಿತ್ರಿ. ನಮ್ ಮಗಂದೊಂದು ಮತ್ತೆ ಕೆಲಸ ಮುಗಿಬೇಕಲ್ರಿ. ಅವ್ ಸಾಫ್ಟ್ವೇರ್ಗಳು ಪೂರ ಕಂಪ್ಲೀಟ್ ಆಗತನನು ಆಯ್ತು. ಹೋಗ ಮಮ್ಮಿ ಎಷ್ಟೊತ್ತಿದ್ರು ನೀನ್ ಇವತ್ ಸಾಯಂಕಾಲ ತನಕ ಕರ್ಕೊಂಡೋಕಿನಿ. 4 ಗಂಟೆಗೆ ಬಿಟ್ಟಿವ್ರಿ ನಾವ್ ರೂಮು. 4 ಗಂಟೆಗೆ ಬಿಟ್ಟು ಮೆಟ್ರೋಕ್ ಬಂದು ಅಲ್ಲಿ ಹಿಡ್ಕೊಂಡ್ ಹೋಗೋದ್ರಾಗ 6 ಗಂಟೆ ಆಯ್ತು. ವಾಪಸ್ ಅವ್ರು ನಮ್ಮ ಮೆಟ್ರೋಕ್ ಕಳ್ಸಕ್ ಮನಸ್ ಮಾಡ್ಲಿಲ್ರಿ. ಬ್ಯಾಡಮ್ಮ, ಡ್ರೈವರ್ ಅದಾನ, ಕಾರ್ನ್ಯಾಗ ಹೋಗ್ರಿ ಅಂತ ಮತ್ತೆ ಕಾರ್ ಕೊಟ್ಟು ಕಳ್ಸಿದ್ರು. ನೋಡ್ರಿ, ಅಲ್ಲ ಎಂತ ನೋಡ್ರಿ, ಎಷ್ಟೆಲ್ಲಾ ಬಂದು ಬೆಳಗಿದ್ದು ಮನಸ್ಸಾಗ್ಲಿಲ್ಲ ಅಂತಂದ್ರ ಅದು ಏನ್ ಒಳಗೆ ಎಷ್ಟು ಅಂತಃಕರಣ. ಆರಾಮಿದ್ದಾರಲ್ರಿ, ಸುಮ್ಮ ಏನೋ ಯೋಗಕ್ಷೇಮ ಮಾತಾಡಿ ಬರ್ಬೋದಿತ್ತು ಅವ್ರ ಒಳ್ಳೆ.
ಆಯ್ತು ಅದ್ರಾಗ ನಾನು ಅದ್ರಾಗ ಅವ್ರ ಕರ್ಯಾಕ್ ಬಂದ್ರ ನೀವು ಅವ್ರ ಹೌದು ಅಲ್ಲೋ ಅಂತೇಳಿ ಅದು ನನಗ ನಮ್ ಸಂದೇಶ ನಾನು ಇದು ಬೆಡ್ ಮೇಲೆ ಇದ್ದಾಗ ನೋಡಿನಿ ಅವ್ರಿಗೆ. ಹಾ ಇವ್ರು ನನಗ ಒಟ್ಟ ನೆನಪ್ ಬರವಲ್ದು. ಈ ಒಂದ್ ವೇಳೆ ನೀವ್ ಆರಾಮಾಗ್ಯದನ್ರಿ ಅಂತ ಕೇಳ್ರಿ ಅಂತ ತಿಳ್ಕೊತಾರ ಏನೋ. ತಿಳ್ಕೊತಾರು ನಾನು ನಮ್ ಮಗನ್ ಜೊತೆ ಮಾತಾಡಿದ್ದೇನ್ರಿ ನಾನು. ನೋಡ್ರಿ. ಬಹಳ ಜೀರ್ಣಾವಸ್ಥೆಯಲ್ಲಿ ಅದಾರ ಅನ್ನೋ ರೀತಿಯಲ್ಲಿ ಹೌದೌದು ಹೌದ್ರಪ್ಪ, ನಮ್ ಮನಸ್ನಾಗ ಒಂದ್ ಚಿತ್ರ ಇತ್ತು ಅವ್ರ ಬಗ್ಗೆ. ನಿಜ ಅಪ್ಪಾಜಿ. ಅವರೇ ಕಾರ್ ತಗೊಂಡು ಕರ್ಕೊಂಡ್ ಬಂದು ಆರಾಮ್ ಟ್ರೀಟ್ ಮಾಡಿ ಸೀರೆ ಕೊಟ್ಟು ಬಟ್ಟೆ ಕೊಟ್ಟು. ಹೌದೌದು. ನಾ ಚಿತ್ರ ನೋಡಿದಿರಿ ಯಾರ್ ಇವ್ರು ಚಿಕ್ಕೂರಪ್ಪ ಅಲ್ಲ ಅಲ್ಲ ಅನ್ಕೊಂಡ್ರೆ ಯಾಕೆ ನೀವು ಮೆಟ್ರಿ ಕೇಳಿ ಬರ್ದಿರ್ಕಿಲ್ಲ ಇವ್ರ ಅಲ್ಲ ಮತ್ತೆ ಯಾರಿಗ್ ಭೇಟಿ ಇದಾರೆ ಇವ್ರು ಹಿಂಗ್ ಕನ್ಫ್ಯೂಸ್ ಐತಿ ನಾನು. ಚೇಂಜ್ ಆಗಿಬಿಟ್ಟಾರ ಈಗ. ಪೂರ ರೀ ಅದ್ಭುತ. ಜೀವ ಎಂತ ಗುರು. ಹೋಗಿ ಅಲ್ಲಿ ಶುದ್ಧ ಹೌದೌದು ಇದು ಸಾಕ್ಷಿ ನೋಡ್ರಿ. ಅಲ್ಲಪ್ಪಾಜಿ ಇವತ್ತೇನ್ ಹೇಳಿದ್ರಲ್ಲ ಇದು ಇವತ್ತು ಹೇಳಿದಕ್ಕ ಈಗ ನಾವ್ ಫೋನ್ ಮಾಡೋದಕ್ಕ ಎಷ್ಟೊಂದ್ ನೋಡ್ರಿ ಅಗದಿ ಪ್ರತ್ಯಕ್ಷವಾಗಿ ನಾವ್ ಇವತ್ತು ದಿವಸ ಅದೊಂದು ಸಾಕ್ಷಿ ರೂಪ ನೋಡದಂಗ ಆಯ್ತ್ರಿ, ಕೇಳ್ದಂಗ ಆಯ್ತು. ಈಗ ನಿಮ್ಗ ಎದಕ್ ಫೋನ್ ಮಾಡೀನಿ ಅಂದ್ರ ಹುನ್ರಪ್ಪಾಜಿ, ಅವು ಗ್ರಂಥಗಳು ಕಳಿಸ್ತೀನಿ ಅಂತ ಹೇಳಿದ್ದೆ ನಿಮಗ. ಹೌದ್ರಿ. ಅವು ಜೆರಾಕ್ಸ್ ಮಾಡಿ ಒಂದ್ ಸೆಟ್ ಇಟ್ಕೊಂಡ್ ಕಳ್ಸಮೇನಂತ ಒಂದ್ ವಿಚಾರ ಮಾಡಿ ಜೆರಾಕ್ಸ್ ಅಂಗಡಿಗೆ ಹೋದೆ. ಅವ್ರೇನಾದ್ರು ಜೆರಾಕ್ಸ್ ಮಾಡೋದ್ರಿಂದ ಪೂರಾ ಮೆತ್ತಗಾಗಿ ಹರಿದ್ ಹೋಗ್ಬಿಡ್ತಾವ ಅಂತ. ಬುಕ್ ಅವು ಬಾಳ ಅಷ್ಟ್ ಹೇಳಿದನ್ರಿ. ಅಷ್ಟು ಸೂಕ್ಷ್ಮ ಹ್ಯಾಂಡಲ್ ಮಾಡಿ ಮಾಡಟ್ಟಿಲ್ಲ ನಮ್ ಹುಡುಗರಿಲ್ಲ, ಸ್ವತಃ ನಾವೇ ಯಾರ ಅಂಗಡಿಯವ್ರ ನಿಂತು ಮಾಡ್ಬೇಕಾಗ್ತದ. ಮತ್ತ ಇನ್ನ ಒಂದೇನು ಪೋಸ್ಟ್ ಕಳಿಸ್ಬಿಡಮ್ ಅವ್ರಿಗೆ ಅಂತ ಒಂದ್ ಮಾಡಿದ್ರ ಪೋಸ್ಟ್ ನಾಗ್ನು ಹೆಚ್ಚು ಕಡಿಮೆ ಒಯ್ತರ ಇದಾಗ್ತದ, ಡ್ಯಾಮೇಜ್ ಆಗ್ತವ. ನೀವೇ ಬೈ ಹ್ಯಾಂಡ್ ಅಲ್ಲಿ ಹೋದಾಗ ಒಯ್ದು ಕೊಟ್ಬಿಡ್ರಿ ಯಾರಿಗ್ ಕೊಡ್ಬೇಕತ್ತೀರಿ ಅಂತ ಹೇಳ್ಕೆ ಅಂದ್ರು. ಅದಕ್ಕೆ ನಿಮ್ಗ್ ಕೊಡ್ಬೇಕತ್ತ ಅದಾವ, ಸ್ವಲ್ಪ ವೇಟ್ ಮಾಡ್ಬೇಕ ಅಷ್ಟೇ. ಆಯ್ತಾಯ್ತಾಯ್ತ್ರಿ ಬಾಜಿ ನೋಡ್ರಿ ಅದು ಯಾವಾಗ ಯೋಗ ನಾನು ಅಲ್ಲಿ ಬರ್ಬೋದು, ನೀವು ಇಲ್ಲಿ ಬಂದಾಗ ನೋಡ್ರಿ ಕೊಡಂತ್ರಿ. ನಾಳೆ ಬುಧವಾರ ಹಂಗ ಕಲ್ಯಾಣಪುರ ಬಲ್ಲಿ ಬರ್ತೀನಿ. ಅಲ್ಲಿಂತ ಮುಂದ ಗೋಕಾಕ್ ಹೋಲಕ್ ಯಾರು ಸಿಗ್ತಾರ ಹೆಂಗ ಏನು ನೋಡ್ರಿ ಫೋನ್ ಮಾಡ್ರಪ್ಪಾಜಿ. ನೋಡಮ್ ಏನ. ಆಯ್ತ್ರಿಪ್ಪ ತಮ್ಮ ಕೃಪರಿ. ಆರಾಮೈತ್ರಿ? ನಮಸ್ಕಾರ. ತಂಪಾದಕ್ಕೆ ಒಳ್ಳೇದಾಗ್ಲಿ. ತಂಪಾದಕ್ಕೂ ನಮಸ್ಕಾರ. ಅಯ್ಯೋ ಶಿವ ಒಂದೇ ಬಾಳ ಇವತ್ತು ವಿಶೇಷ ಅನುಭೂತಿ ಅವರಿಂದ ಕೇಳಿದ್ರು ನಾವು. ನೋಡ್ರಿ ಅದ್ಭುತ. ನಾವು ಎಲ್ಲಾ ಏನು ಎಷ್ಟು ಕೇಳಿದ್ರು ಮಾಹಿತಿ ಎಷ್ಟು ತಗೊಂಡ್ವಿ ನಾವು. ಇವತ್ತು ಅವ್ರು ಮಾಡಿಬಿಟ್ರು, ಮಾಡಿದ್ದನ್ ಕೇಳಿದ್ ನಾನು. ದರ್ಶನ ಮಾಡ್ಕೊಂಡ್ ಬಂದ್ರಿ ನೋಡ್ರಿ. ನೀವ್ ಅವ್ರಿಗೆ ಏನ್ ಅಂತೀರಿ ನೋಡ್ರಿ, ಹೆಂಗದ ಅವ್ರು ಕಾರ್ಯರೂಪಕ್ಕೆ ತಂದ ಬಿಡ್ತಾರ. ಆಯ್ತ್ರಿಪ್ಪ, ಬಹಳ ಸಂತೋಷ ಆಯ್ತು ಕೇಳಿ. ನಮಸ್ಕಾರ. ಸರಿಪ್ಪಾಜಿ. ಶರಣ.